ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನು ಮುಸ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗೋದಂತೆ ಶಾಪಿಂಗಿಗೆ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಶಾಪಿಂಗಿಗೆ ಮತ್ತು ಏನು ಶಾಪ್ ಮಾಡ್ತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್, ಈ ಒಂದು ವೀಕೆಂಡ್ ಹೊರಗಡೆ ಕೂಡ ಹೋಗೋದಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಹಾಗಾಗಿ ಹೋಗೋಣ ಇವಾಗ. ಆ್ಯಂಡ್ ನಾನು ಕೂಡ ಬೇಗ ಬಂದಿದ್ದೀನಿ, ಬಟ್ ನಮ್ಮ ಮನೆಯವರೇನು ಮೀಟಿಂಗ್ ಮುಗಿಸೋಕ್ಕೆ ಟೈಮ್ ಇದೆ. ಸೊ ಅವರು ಮುಗಿಸ್ಬೇಕು. ಭೈರವ್ ಕೂಡ ಇನ್ನೂ ಮಲಗಿದ್ದಾನೆ. ಸೊ ಎಲ್ಲರೂ ರೆಡಿ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ ಅನ್ಸುತ್ತೆ. ಬಟ್ ಎಸ್, ಹೋಗೋಣ ಅಂತ ಅಂದ್ಕೊಂಡು ನಾನಂತ ಕಂಪ್ಲೀಟಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಭೈರವ್ ಸ್ಕೂಲಿಂದ ಬಂದು ತುಂಬ ಸುಸ್ತಾಗಿತ್ತು ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅವನನ್ನ ಎಬ್ಬರಿಸಿ ಅವನಿಗೆ ಏನಾದರೂ ಒಂಚೂರು ತಿನ್ನಿಸಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ. ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳಾದ್ಮೇಲೆ ದ ಹೋಲ್ ವರ್ಲ್ಡ್ ಚೇಂಜ್ ಆಗಿಬಿಡತ್ತೆ. ಬರೀ ನಾವಷ್ಟೇ ಹೋಗೋದು ಅಂತಂದರೆ ಬೇಗ ಪಟ್ಟಂತ ರೆಡಿಯಾಗಿ ಹೋಗ್ತಿದ್ವಿ. ಬಟ್ ಈಗ ದೆರ್ ಇಸ್ ಲಾಟ್ ಆಫ್ ಡಿಪೆಂಡೆಂಟ್ ಫೀಚರ್ಸ್ ಅನಿಸುತ್ತೆ. ಸೊ ಎಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನ ಹೆಸರು ವಿನುತ, ಹಾಗೂ ನಾನು ವರ್ಕಿಂಗ್ ವುಮೆನ್ ವ್ಲಾಗ್ಸ್ನ ಶೇರ್ ಮಾಡ್ತಿರ್ತೀನಿ ನಿಮ್ಮ ಜೊತೆ. ಸೊ ಎಸ್, ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಚಡ್ಡಿ, ಒಂದು ಶರ್ಟ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಚಡ್ಡಿ ತೊಗೊಳ್ಳೋಣ ಒಂದು. ಓಕೆನಾ? ಬೇರೆ ಏನು ಬೇಕು? ವಾಟ್ ಎಲ್ಸ್ ಯು ವಾಂಟ್ ಫಾರ್ ದ ಬೀಚ್? ಸಾಕು. ಆಮೇಲೆ ಅವನ ಸ್ಯಾಂಡ್ ಕಿಟ್ ಬೇಕಾ? ಸ್ಯಾಂಡ್ ಕಿಟ್ ಇಲ್ಲಿಂದ ತಗೊಂಡೋಗೋಣ ಮನೆಯಿಂದ. ವಿ ಹ್ಯಾವ್ ಸ್ಯಾಂಡ್ ಕಿಟ್ ಅಲ್ಲ, ಸ್ವಿಮ್ಮಿಂಗ್ ಡ್ರೆಸ್ ತಗೊಂಡೋಗೋಣ. ಓಕೆ ಓಕೆ, ಕಮ್ ಗೆಟ್ ರೆಡಿ, ಲೆಟ್ಸ್ ಗೋ. ಕಮ್ 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 ಕಮ್. ಓಕೆ, ಕಮ್ ಬಾ. ಒಂದು ಸ್ವಲ್ಪ ಬೇಗ ಸ್ನ್ಯಾಕ್ಸ್ ತಿನ್ಕೊಂಡ್ಬಿಡು, ಹೋಗಿ ಬರೋಣ ಬೇಗ. ಕಮ್. ನಾನು ನನ್ನ ಮುದುಕಂದ ಇಬ್ಬರು ರೆಡಿ ಆಗಿದ್ದೀವಿ. ಬಟ್ ಅವ್ರ ಪಪ್ಪ ನೋಡಿ, ಪಪ್ಪ ಪಪ್ಪ ಡ್ಯಾಡಿ ಇನ್ನೂ ಎಷ್ಟೊತ್ತು? ಆಲ್ವೇಸ್ ಲೈಕ್ ದಿಸ್. ನಾವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ. ಮಲಗಿದ ಮಗು ಎದ್ದು ರೆಡಿ ಆಗಿದೆ, ಅವ್ರದ್ದು ಇನ್ನೂ ಮುಗ್ದಿಲ್ಲ. ನಾವೇ ಹೋಗೋಣ. ಕುತ್ಕೊಂಡು ವೆಯ್ಟ್ ಮಾಡಿ. ಈಗ ಮಲ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ಸಾಹೇಬ್ರು ಪಾಪು ಇನ್ನೂ ಬ್ಯುಸಿ ಇದ್ದಾರೆ. ಸಾಹೇಬ್ರೆ ಮೋಸ್ಟ್ಲಿ 9 ಗಂಟೆ ಆಗುತ್ತೆ ಅನ್ಸುತ್ತೆ ನಾವು ಹೋಗೋಕ್ಕೆ. ಹತ್ತತ್ರ 1.5 ಗಂಟೆಯಿಂದ 2 ಗಂಟೆ ತನಕ ಕಾಯಿಸಿ ಕೊನೆಗೂ ಒಟ್ಟಿಗೆ ಬಂದ್ವಿ. ಆ್ಯಂಡ್ ನಾವು ಬಂದಿದ್ದಂಥದ್ದು ಡೆಕೆಥ್ಲಾನ್ಗೆ. ಇನ್ನು ಇಲ್ಲಿ ಭೈರವ್ಗೆ ಮತ್ತು ಅವ್ರ ಪಪ್ಪಾಗೆ ಇಬ್ರಿಗೂ ಸ್ವಿಮ್ದು ಡ್ರೆಸ್ಸಿಂಗ್ ಬೇಕಿತ್ತು. ಸೊ ಹಾಗಾಗಿ ನೋಡ್ಕೊಂಡು ಬಂದ್ವಿ. ಬಟ್ ಆದರೆ ಭೈರವ್ ಸೈಜ್ಗೆ ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸ್ವಲ್ಪ ಫ್ಲಾರಲ್ ಪ್ರಿಂಟ್ ಇರೋದನ್ನು ನೋಡಿದ್ರು, ಬಟ್ ಆದರೆ ಅದು ಸೈಜು ಮತ್ತು ಕಂಫರ್ಟ್ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಪ್ಲೇನ್ ಇದ್ದದಂಥ ಶಾರ್ಟ್ಸ್ ಒಂದಷ್ಟು ಆಲ್ರೆಡಿ ಇತ್ತು. ಸೊ ಅದೇ ಥರ ಆಗೋಗ್ಬಿಡುತ್ತೆ, ಮತ್ತಿನ್ನೇನು ಸ್ಪೆಷಲ್ ಇರಲ್ಲ ಅಂತ ಹೇಳಿ ಅನ್ನಿಸ್ತು. ಸೊ ಮೇನ್ ಪರ್ಪಸ್ ಏನು ಬಂದಿದ್ವಿ ಅದೇ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಸರಿ ಆಯಿತು, ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಕೆಲವು ಪ್ರಾಡಕ್ಟ್ಸ್ ಡೆಕೆಥ್ಲಾನ್ ಆನ್ಲೈನಲ್ಲಿ ಏನು ಸಿಗುತ್ತೆ ಅದನ್ನು ಹೊರತುಪಡಿಸಿ ಆಫ್ಲೈನಲ್ಲೂ ಕೂಡ ಒಂದಷ್ಟು ಐಟಮ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಆನ್ಲೈನಲ್ಲಿ ನೋಡೋಣ ಅಂತ ಹೇಳಿ ಹೋಗಿದ್ವಿ. ಭೈರವ್ಗೆ ಈ ರೀತಿ ಒಂದು ಶಾರ್ಟ್ಸ್ ನೋಡಿದ್ದೆ, ಬಟ್ ಆದರೆ ಅವ್ನಿಗೆ ಯಾಕೋ ಇಷ್ಟ ಆಗಲಿಲ್ಲ. ಬಟ್ ಈ ರೀತಿ ಕಂಪ್ಲೀಟ್ ಅವನಿಗೆ ಸ್ವಿಮ್ ಸೂಟ್ ಬೇಕು ಅಂತ ಹೇಳ್ದ. ಅವ್ನ ಕೈಯಲ್ಲಿ ಇಟ್ಕೊಂಡಿದ್ದು ಅವನಿಗೆ ತುಂಬಾ ಇಷ್ಟ ಆಯಿತು. ಬಟ್ ಇದು 1 ವರ್ಷದ ಮಗುಗೆ ಇವನಿಗೆ ಫಿಟ್ ಆಗ್ತಾ ಇರಲಿಲ್ಲ ಅದು. ಸರಿ ಆಯಿತು. ಮತ್ತು ಬೇರೆ ಅದರಲ್ಲಿ ದೊಡ್ಡ ಸೈಜ್ ಕೇಳಿದ್ರೆ ಇಲ್ಲ ಮೇಡಮ್, ಸ್ಟಾಕ್ ಔಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸರಿ ಆಯಿತು. ಆ್ಯಕ್ಚುಲಿ ಮೇಜರ್ಲಿ ಇವತ್ತು ಬಂದಿದ್ದಕ್ಕೇನೆ, ಬಟ್ ಅದೇ ಸಿಗ್ತಾ ಇಲ್ವಲ್ಲ ಇವತ್ತು ಅಂತ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಬೇರೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ಸ್ಪೋರ್ಟ್ಸ್ ಬ್ರಾ ಆ್ಯಂಡ್ ಕಂಪ್ಲೀಟ್ ಕವರೇಜ್ ಆಗಿರುವಂಥ ಬ್ರಾಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಬಟ್ ಐ ಥಿಂಕ್ ನಾನು ಟ್ರಯಲ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಲ್ರೆಡಿ ಇದೆ ಮತ್ತು ಇರೋದನ್ನೇ ಯೂಸ್ ಮಾಡ್ತಾ ಇಲ್ಲ ನಾನು ಇವಾಗ, ಬಿಕಾಸ್ ಯಾವುದೇ ರೀತಿ ವರ್ಕೌಟ್ ಮಾಡ್ದಲ್ಲೇ ಇರೋದ್ರಿಂದ. ಹಾಗೆ ಇದೆ ಒಂದಷ್ಟು. ಸೊ ಹಾಗಾಗಿ ನೋಡಿದೆ, ಬಟ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಕೆಲವೊಂದು ಸತಿ ಹಾಗೆ ಎಲ್ಲ ನೋಡಿ ಇಷ್ಟಪಡ್ತೀವಿ, ಬಟ್ ಅದನ್ನು ಯೂಸ್ ಮಾಡಲ್ಲ ಎಷ್ಟೋ ಸತಿ. ಸುಮ್ಮನೆ ಪರ್ಚೇಸ್ ಮಾಡಿ ಇರುತ್ತೆ ಅಷ್ಟೇ, ಅದು ಅದೇ ರೀತಿ ಆಗುತ್ತೆ ಇವಾಗ ತೊಗೊಂಡ್ರು ಅಂತ ಅನ್ನಿಸ್ತು.
ಆ್ಯಂಡ್ ಎಸ್ ಭೈರವ್ದು ದ ಮೋಸ್ಟ್ ಆ್ಯಂಡ್ ದ ರಿಕ್ವೆಸ್ಟೆಡ್ ಥಿಂಗ್ ಅಂದರೆ ಸೈಕಲ್ ಬೇಕು ಅಂತ. ಸೆಕೆಂಡ್ ಫ್ಲೋರ್ಗೆ ಹೋಗಿದ ತಕ್ಷಣ ಸೈಕಲ್ನ ಇಟ್ಕೊಂಡು ಎಲ್ಲ ಕಡೆ ಓಡಾಡಿದ್ದೇನೆ. ನಾವು ಅಲ್ಲಿದ್ದಷ್ಟು ಹೊತ್ತು ಸೈಕಲಲ್ಲೇ ಓಡಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿಪಟ್ಟ ಭೈರವ್ ಅಂತೂ. ತುಂಬ ಹಠ ಮಾಡ್ತಾ ಒಂದು ಸ್ವಲ್ಪ ಸೈಕಲ್ ಬೇಕು ನನಗೆ ಅಂತ ಹೇಳಿ. ಬಟ್ ಆಮೇಲೆ ಇಲ್ಲ, ನೀನು ಇನ್ನೊಂದು ಸ್ವಲ್ಪ ದೊಡ್ಡವನಾಗು, ಆಮೇಲೆ ನೀನು ಬರ್ಡೇ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದಾಯಿತು. ಬಿಕಾಸ್ ಪ್ಲ್ಯಾನ್ ಇರಲಿಲ್ಲ, ಬಿಕಾಸ್ ಸದ್ಯಕ್ಕೇನು ಅಂದ್ಕೊಳ್ಳಿಲ್ಲ. ಸರಿ, ಅವ್ನ ಬರ್ಡೇ ಟೈಮಿಗೆ ಗಿಫ್ಟ್ ಮಾಡಿದರೆ ಅವನಿಗೂ ಕೂಡ ಸರ್ಪ್ರೈಸಿಂಗಾಗಿ ಖುಷಿ ಪಡೋ ಥರ ಇರುತ್ತೆ ಅಂತ ಹೇಳಿ ಇವತ್ತು ಹೋಗಿದ್ದಂಥದ್ದು ಬರೀ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ. ಬಟ್ ಯಾವುದು ಕರೆಕ್ಟಾಗಿ ನಾವು ಅಂದ್ಕೊಂಡಂಗೆ ಸಿಗಲಿಲ್ಲ. ಸೊ ಆನ್ಲೈನಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡೋಣ ಅಂತ ಹೇಳಿ ಸುಮ್ಮನಾದ್ವಿ. ಆ್ಯಂಡ್ ಎಸ್ ಭೈರವ್ ಅಂತೂ ಎಲ್ಲ ಕಡೆ ಹೋಗಿ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ. ಆ್ಯಂಡ್ ಡೆಕೆತ್ಲೋ ನನಗೇನು ಹೊಸದಲ್ಲ, ಬಿಕಾಸ್ ಆಫ್ನಾಗಿ ವಿಸಿಟ್ ಮಾಡ್ತಾ ಇರ್ತೀವಿ. ಯಾವುದೇ ರೀತಿ ಒಂದು ಐಟಮ್ಸ್ ತೊಗೋಬೇಕು ಅಥವಾ ಕ್ಲಾತಿಂಗ್ ಅಥವಾ ಈ ರೀತಿ ಏನಾದರೂ ಸ್ಪೋರ್ಟ್ಸಿಗೆ ಬೇಕು ಅಂತಂದಾಗ ಬಹಳಷ್ಟು ಸತಿ ಡೆಕೆತ್ಲಾನ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಆಲ್ಮೋಸ್ಟ್ 1 ಅವರಷ್ಟು ಕಂಪ್ಲೀಟ್ ಎಂಟರ್ಟೈನ್ಡಾಗಿ ಫೀಲ್ ಮಾಡ್ತಾನೆ ಅವನು. ಇನ್ನು ಮೇಲ್ಗಡೆ ಹೋಗಿದ ತಕ್ಷಣ ಐಸ್ ಕ್ರೀಮ್ ನೋಡಿದೆ. ಭೈರವ್ ಸರಿ ನನಗೂ ಬೇಕು ಅಂತ ಹೇಳ್ದ. ಮತ್ತು ತುಂಬ ದಿವಸದಿಂದ ನಮ್ಮ ಮನೆಯವ್ರು ಕೂಡ ಒಂದು ವಾಕಿಂಗ್ ಶೂ ಬೇಕು ಅಂತ ಹೇಳಿ ಹುಡುಕ್ತಾಯಿದ್ರು. ಆ್ಯಂಡ್ ಆಲ್ರೆಡಿ ಒಂದಿರೋದನ್ನು ಐ ಡೋಂಟ್ ಥಿಂಕ್ ಸೊ ಗಂಡು ಮಕ್ಳಿಗೆ ಎಷ್ಟು ಶೂಸ್ ಇದ್ರೂ ಸಾಲಲ್ಲ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು ರ್ಯಾಕ್ ಫುಲ್ಲಷ್ಟು ಶೂಸ್ ಇದೆ. ಮತ್ತೆ ಪುನಃ ಅವ್ರ ಕಣ್ಣು ಮತ್ತೆ ಶೂಸ್ ಮೇಲೆ ಹೋಗಿರುತ್ತೆ. ಆ್ಯಂಡ್ ಈ ಒಂದು ವೈಟ್ ಶೂಸ್ ಇಷ್ಟ ಆಯಿತು ಅವ್ರಿಗೆ. ಬಟ್ ಬೇಗ ಗಲೀಜಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಡವಾ ಅನ್ನೋ ಡೈಲಮಾದಲ್ಲಿದ್ದರು. ಎಸ್, ಹೆಣ್ಮಕ್ಳಿಗೆ ಒಂದು ರೀತಿ ಖುಷಿ ಕೊಟ್ಟಿತ್ತು ಅಂದರೆ ಗಂಡು ಮಕ್ಳಿಗೆ ಶೂಸ್ಗಳದೇ ಒಂದು ಕ್ರೇಜ್ ಅಂತ ಅನಿಸುತ್ತೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಆ ಒಂದು ಶೂಸ್ನ ಪರ್ಚೇಸ್ ಮಾಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಬರ್ತಾ ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಹೊರಗಡೆ ಏನಾದರೂ ತಿನ್ಕೊಂಡು ಬಂದರೆ ಒಂದು ರೀತಿ ಖುಷಿ. ಆ್ಯಂಡ್ ಭೈರವ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ಅವನಿಗೆ ಸೈಕಲ್ ಕೊಡಿಸಿಲ್ಲ, ನಂಗೆ ಸೈಕಲ್ ಬೇಕು ಅಂತ ಹೇಳಿ. ಬಟ್ ಆಮೇಲೆ ಹೇಗೋ ಕನ್ವಿನ್ಸ್ ಆದ. ಓಕೆ, ನಿನ್ನ ಬರ್ಡೇ ಟೈಮಿಗೆ ಕೊಡಿಸ್ತೀವಿ ಅಂತ ಹೇಳಿದ್ಮೇಲೆ ಓಕೆ ಅಂತ ಹೇಳಿಬಿಟ್ಟು ಸುಮ್ಮನಾದ. ಬಟ್ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ಆ ಸೈಲೆನ್ಸ್, ಆ ಬೇಜಾರು ಸೋ ನೈಸ್ ಅಂತ ಅನ್ಕೋತೀನಿ. ಎಸ್, ಶಾಪಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಹೊರಗಡೆ ತಿಂದ್ಕೊಂಡು ಮನೆಗೆ ಬಂದ್ವಿ. ಬಟ್ ನಾಳೆ ಸ್ಕೂಲಲ್ಲಿ ಒಂದಷ್ಟು ಆ್ಯಕ್ಟಿವಿಟಿ ಮನೆಯಿಂದ ಕಳಿಸಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ನನಗೆ ಟೈಮ್ ಆಗಲಿಲ್ಲ. ಬಿಕಾಸ್ ಆಫೀಸಿಂದ ಬರ್ತಾ ನಾನು ಒಂದು ಪ್ರಿಂಟ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಎಯಿಂದ ಸ್ಟಾರ್ಟ್ ಆಗುವಂಥ ಪಿಕ್ಚರ್ಸ್ನ ಕಳಿಸಿ ಅಂತ ಹೇಳಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಆ್ಯಪಲ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಆಲಿಗೇಟರ್, ಆ್ಯರೋ, ಆ್ಯಂಟ್. ಸೊ ನರ್ಸರಿನಲ್ಲಿ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಪ್ಲೇ ಸ್ಕೂಲಲ್ಲಿ ಬರೀ ಒಂದೇ ವರ್ಡ್ ಕಲ್ತಿರ್ತಾರೆ, ಎ ಜೊತೆ ಆ್ಯಪಲ್ ಅಂತ ಹೇಳಿ. ಸೊ ವೆನ್ ದೇ ಕಮ್ ಟು ನರ್ಸರಿ ಒನ್ ಲೆಟರ್ಗೆ 4 ಡಿಫ್ರೆಂಟ್ ವರ್ಡ್ಸ್ನ ಕಲಿಸ್ಕೊಡೋ ಅಂಥದ್ದು. ಆ್ಯಂಡ್ ಎಸ್, ಪ್ರೀವಿಯಸ್ ಪ್ಲೇ ಗ್ರೂಪಲ್ಲಿ ಮಾಡಿದಂಥ ಬುಕ್ಕಲ್ಲಿ ಏರೋಪ್ಲೇನ್ ಮತ್ತು ಆ್ಯಪಲ್ ಇತ್ತು, ಅದನ್ನೇ ಕಟ್ ಮಾಡಿ ಕಳಿಸ್ಬೇಕಾಯ್ತು. ಸೊ ದ್ಯಾಟ್ ಮತ್ತೆ ಆ ಬುಕ್ ಇಟ್ಟು ಹಾಗೆ ವೇಸ್ಟ್ ಆಗುತ್ತೆ. ಬಟ್ ಲರ್ನಿಂಗ್ ಪ್ರಾಸೆಸ್ ಇಸ್ ಅ ಪ್ರಾಸೆಸ್ ಅಂತ ಹೇಳಿ. ಆ್ಯಂಡ್ ಇವತ್ತು ಫ್ಯಾಮಿಲಿ ಬಗ್ಗೆ ಏನೋ ಹೇಳ್ಕೊಟ್ಟಿದ್ರಂತೆ. ಸೊ ಅದನ್ನೇ ಒಂದು ಹೇಳ್ತಿದ್ದೇನೆ. ದಿಸ್ ಇಸ್ ಪಪ್ಪ, ಮಮ್ಮಿ, ನಾನು ಅಂತ ಹೇಳಿ. ಇದು ಮೈಸೂರಿಗೆ ಹೋಗಿದ್ದಾಗ ಈ ಒಂದು ಇಮೇಜ್ನ ಕ್ಯಾಪ್ಚರ್ ಮಾಡಿದ್ದು. ಸಿಕ್ಕಾಪಟ್ಟೆ ಮೆಮೊರಿ ಇದೆ. ಇದ್ರದ್ದು ಕೂಡ ಮೈಸೂರಿಗೆ ವಿಸಿಟ್ ಮಾಡಿದ ಬ್ಲಾಗ್ ಕೂಡ ಇದೆ. ನೀವು ಯಾರಾದರೂ ಬೇಕು ಅಂದರೆ ಅದು ಕೂಡ ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಈ ಒಂದು ಪ್ಲೇಸ್ನ. ಡೆಫಿನೆಟ್ಲಿ ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕು. ತುಂಬಾ ಅದ್ಭುತವಾಗಿದೆ. ಇರುವಂಥ ಪ್ರತಿಯೊಂದು ಪ್ಯಾರೆಟ್ ತುಂಬಾ ಕ್ಯೂಟಾಗಿ ಇದೆ. ಸೊ ಎಸ್, ಆಲ್ಮೋಸ್ಟ್ ಮಲ್ಕೊಳ್ಳೋ ಟೈಮ್ ಆಯಿತು. ಆ್ಯಂಡ್ ಎ ಸಿನಲ್ಲಿ ನೀರು ಕೂಡ ಖಾಲಿ ಆಗಿತ್ತು. ಸೊ ರೀಫಿಲ್ ಮಾಡ್ತಾ ನಮ್ಮ ಡೇನ ಹೀಗೆ ಮುಗಿಸ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ಸಂಜೆ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.